ಬಾಗೇಪಲ್ಲಿ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಕಾರಣ ಇವತ್ತು SN ಸುಬ್ಬಾರೆಡ್ಡಿ ಅವರು 3 ಬಾರಿ ಗೆದ್ದು MLA ಆಗಿದ್ದರು. ಇವರಿಗೆ ಸಚಿವಗಿರಿ ಕೊಡಬೇಕಾಗಿತ್ತು ಅನ್ನೋಂಥದ್ದು ಇಲ್ಲಿನ ಅವರ ಅಭಿಮಾನಿಗಳ ಕಾರ್ಯಕರ್ತರ ಇರಾದೆ ಆಗಿತ್ತು. ಆ ದೃಷ್ಟಿಯಿಂದ ಇವತ್ತು ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೇಳೂರು 3 ತಾಲೂಕುಗಳಿಗೆ ಏಕಕಾಲದಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಬಂದಾಗಿದೆ. ಇಲ್ಲಿ ಸಾವಿರಾರು ಜನ ರಸ್ತೆಗಿಳಿದು ಇವತ್ತು ದಿವಸ ಬಂದ್ ಮಾಡ್ತಾ ಇದ್ದಾರೆ. ಬಾಗೇಪಲ್ಲಿ ತಾಲೂಕಲ್ಲಿ ಏನು ಮೆಡಿಕಲ್ ಸ್ಟೋರು ಮತ್ತು ಅಗತ್ಯವಾದಂಥ ವಸ್ತುಗಳನ್ನು ಬಿಟ್ಟು ಉಳಿದಂಥ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಇವತ್ತಿನ ದಿವಸ ಬಂದಾಗಿದ್ದಾವೆ. ಇವತ್ತು ಬಸ್ಸುಗಳು ಬರ್ತಾ ಇಲ್ಲ, ಬೇರೆ ಯಾವುದೇ ವೆಹಿಕಲ್ಗಳು ಕೂಡ ಇಲ್ಲಿ ಬರ್ತಾ ಇಲ್ಲ. ಇವತ್ತು ಬೆಳಗ್ಗೆನೇ ರಸ್ತೆಗಿಳಿದಂಥ ಕಾರ್ಯಕರ್ತರು, ಸುಬ್ಬಾರೆಡ್ಡಿ ಅವರ ಅಭಿಮಾನಿಗಳು ಬಂದ್ಗೆ ಕರೆ ಕೊಟ್ಟು ರಸ್ತೆಯಲ್ಲಿ ಕೂತ್ಕೊಂಡಿದ್ದಾರೆ. ಬರೀ ಬಂದ್ ಮಾಡ್ತಾ ಇರೋದು ಅಷ್ಟೇ ಮಾತ್ರ ಅಲ್ಲ, ತುಂಬ ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂದರೆ, ತರಕಾರಿ ಮೆಣಸಿನಕಾಯಿಗಳನ್ನ ಇಟ್ಕೊಂಡು ಮೆಣಸಿನಕಾಯಿಗಳನ್ನು ತಿನ್ನೋ ಮುಖಾಂತರ ಒಂದು ಕಾರದ ಒಂದು ಪ್ರತಿಭಟನೆಯನ್ನು ಅವರು ಮಾಡುವಂಥ ಮುಖಾಂತರ ಇವತ್ತಿನ ದಿವಸ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. CM DK ಶಿವಕುಮಾರ್ ಅವರು ನಮಗೆ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋಂಥದ್ದು ಇವರ ಇರಾದೆ ಆಗಿದೆ. ಕೊಡೋ ತನಕ ನಾವು ಪ್ರತಿಭಟನೆಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಕೊಡೋ ಮುಖಾಂತರ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ಕೂತಿರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಇದರಲ್ಲಿ ಗ್ಯಾರಂಟಿಗಳ ಸಮಿತಿ ಅಧ್ಯಕ್ಷರಿರ್ಬೋದು, ಪ್ರಚಾರ ಸಮಿತಿ ಅಧ್ಯಕ್ಷರಿರ್ಬೋದು, ಬೇರೆ ಬೇರೆ ವಿಭಾಗದಲ್ಲಿ ಪಕ್ಷದಲ್ಲಿ ಜವಾಬ್ದಾರಿ ಹೊತ್ತುಕೊಂಡಿರ್ತಕ್ಕಂಥ ಪದಾಧಿಕಾರಿಗಳೆಲ್ಲರೂ ಕೂಡ ಇನ್ವಾಲ್ವ್ ಆಗಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸೊ ಈ ಬಂದ್ ಯಾವ ರೀತಿ ಮಾಡ್ತಾ ಇದ್ದಾರೆ, ಎಲ್ಲಿ ತನಕ ಮಾಡ್ತಾರೆ, ಯಾವ ರೀತಿಯ ಬಂಧನ ಸ್ವರೂಪ ಇರ್ತದೆ ಅನ್ನುವಂಥದ್ದನ್ನು ಆ ಮುಖಂಡರ ಕೇಳಿ ಇವಾಗ ನಾವು ತಿಳ್ಕೊಳ್ಳೋಣ ಬನ್ನಿ. ಅಧ್ಯಕ್ಷರು ನರೇಂದ್ರ ಅವರಿದ್ದಾರೆ, ಅವ್ರನ್ನ ಮೊಟ್ಟ ಮೊದಲಿಗೆ ಮಾತಾಡ್ಸೋಣ. ಅವ್ರು ಏನು ಹೇಳ್ತಾರೆ, ಈ ಪ್ರತಿಭಟನೆ ಯಾವ ರೀತಿ ಮುಂದುವರಿತದೆ ಅನ್ನೋಂಥದ್ದನ್ನು ಕೇಳೋಣ ಬನ್ನಿ. ಸರ್ ಹೇಳಿ ಸರ್, ಈಗ ಖಾರ ಮೆಣಸಿನಕಾಯಿ ಇಟ್ಕೊಂಡಿದ್ದೀರಿ, ಬೇರೆ ಬೇರೆ ಜನಕ್ಕೆ ತೊಂದರೆ ಆಗುವಂಥದ್ದಿದೆ, ಅದ್ರ ಮೇಲೆ ಅಧಿಕಾರದಲ್ಲಿರ್ತಕ್ಕಂಥ ಒಂದು ಪಕ್ಷ ಈ ರೀತಿಯ ಬಂದ್ ಮಾಡಿದ್ರೆ ಯಾವ ರೀತಿ ಉಪಯೋಗ ಆಗ್ತದೆ, ಇದು ಸರಿನಾ ಅನ್ನೋಂಥದ್ದು? ಸರ್, ಏನೀಗ ಸುಬ್ಬಾರೆಡ್ಡಿ ಅವರ ವ್ಯಕ್ತಿತ್ವದ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆಲ್ಲ ಗೊತ್ತು. ಅವರನ್ನ ಮಂತ್ರಿ ಮಾಡ್ತೀವಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಒಂದು ಭರವಸೆಯನ್ನು ಕೊಟ್ಟಿದ್ರು. ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಒಟ್ಟಾಗಿ ತೆರಳಿ ನಮ್ಮ ಜಿಲ್ಲೆಗೆ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ. ಅಂದರೆ ಸುಬ್ಬಾರೆಡ್ಡಿ ಅವರು ಹಲವಾರು ಬಾರಿ ಅವಕಾಶವನ್ನು ತಪ್ಪಿಸ್ಕೊಂಡಿದ್ದಾರೆ. ಆದರೆ ಈ ಬಾರಿ ಅವರಿಗೆ ಕೊಡ್ತಾರೆ ಅನ್ನೋ ನಂಬಿಕೆ ಕ್ಷೇತ್ರದ ಜನತೆಗಿತ್ತು, ಸುಬ್ಬಾರೆಡ್ಡಿ ಅವರು ಕೂಡ ಇತ್ತು. ಕೊನೆ ಗಳಿಗೆ ಅವರು ಕೂಡ ಸುಬ್ಬಾರೆಡ್ಡಿ ಅವರು ಮಂತ್ರಿ ಆಗ್ತಾರೆ ಅನ್ನೋ ನಂಬಿಕೆಯನ್ನು ನಮ್ಮ ಕ್ಷೇತ್ರದ ಜನತೆ ಇಟ್ಕೊಂಡಿದ್ದಾರೆ. ಆದರೆ ಇವತ್ತು ಏಕಾಏಕಿ ಸುಬ್ಬಾರೆಡ್ಡಿ ಅವ್ರನ್ನ ಕೈ ಬಿಟ್ಟಿರೋದು ತುಂಬ ಮನಸ್ಸಿಗೆ ನೋವಾಗಿದೆ. ಅದರ ಭಾಗವಾಗಿ ನಿನ್ನೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾನು ಒಬ್ಬ ಬ್ಲಾಕ್ ಅಧ್ಯಕ್ಷ ಮತ್ತು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದೆ. ನಮ್ಮ ಎಲ್ಲ ಕೂಡ ಸಾಮೂಹಿಕವಾಗಿ ನಾವು ರಾಜೀನಾಮೆಯನ್ನು ಕೂಡ ಪಕ್ಷಕ್ಕೆ ನಮ್ಮ ಹುದ್ದೆಗಳು ಕೊಟ್ಟಿದ್ದೀವಿ. ಇದೇ ರೀತಿ ಏನಾದರೂ ನಮ್ಮ ವರಿಷ್ಠರು ಇದೇ ರೀತಿ ನಡ್ಕೊಂಡ್ರೆ, ಸುಬ್ಬಾರೆಡ್ಡಿ ಅವರನ್ನು ಏನಾದರೂ ಇದೇ ರೀತಿ ನಿರ್ಲಕ್ಷ್ಯ ಮಾಡಿದ್ರೆ, ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೆಯುತ್ತೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಆ ಹೊಡೆತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೀಳುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀವಿ. ಈ ಪ್ರತಿಭಟನೆ, ಈ ಧರಣಿ, ಈ ಬಂದು ಇವತ್ತೇ ಅಂತ್ಯ ಅಲ್ಲ. ಕೂಡಲೇ ನಮ್ಮ ಹೈಕಮಾಂಡ್ ಅವರು, AICC ನಾಯಕರು ಏನಿದ್ದಾರೆ, ಈಗ ಮೊನ್ನೆ 20 ಜನ ಲಿಸ್ಟ್ ಬಂದಿತ್ತು, AICC ಅವರು ಮುದ್ರೆ ಒತ್ತಿ ಕಳಿಸಿದ್ರು. ಆದರೆ 2 ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಈಗೂ ಏನು ಕಾಲ ಏನು ಇದಾಗಿಲ್ಲ, ಒತ್ತಾಯ ಇದೆ, ಆಕ್ರೋಶ ಇದೆ. 2 ಜಿಲ್ಲೆಗಳಲ್ಲಿ ಇವತ್ತು ಪ್ರಾತಿನಿಧ್ಯ ಕೊಟ್ಟಿಲ್ಲ. ಅದರಲ್ಲೂ ಕೂಡ ಸುಬ್ಬಾರೆಡ್ಡಿ ಅವರು ಸೌಮ್ಯ ಸ್ವಭಾವದ ವ್ಯಕ್ತಿ, ಎಲ್ಲರೊಂದು ಕೂಡ ಭಿನ್ನಮತವಿಲ್ಲದೆ ನಡ್ಕೊಳ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ನಿರೀಕ್ಷೆ ಇಟ್ಕೊಂಡಿದ್ರು ನಮ್ಮ ಕ್ಷೇತ್ರದ ಜನತೆ, ಪ್ರತಿಯೊಬ್ಬರು ಕೂಡ ಸಿಹಿ ತಿನ್ನೋಣ ಅಂತ. ಆದರೆ ಇವತ್ತು ಆ ಸಿಹಿ ನಮಗೆ ದೊರಕಿಲ್ಲ. ಇವತ್ತು ನಮಗೆ ದೊರೆತಿರೋದು ಈ ಮೆಣಸಿನಕಾಯಿ, ಈ ಖಾರ ತಿನ್ನುವ ಮುಖಾಂತರ ನಮ್ಮ ಪ್ರತಿಭಟನೆಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಸೊ ಇದು ನರೇಂದ್ರ ಅವರ ಮಾತಾಗಿತ್ತು. ಇದೇ ಒಂದು ಹೋರಾಟದಲ್ಲಿ, ಪ್ರತಿಭಟನೆಯಲ್ಲಿ ಪ್ರಚಾರ ಸಂಸ್ಥೆ ಅಧ್ಯಕ್ಷರು ಕೂಡ ಪಾಲ್ಗೊಂಡಿದ್ದಾರೆ. ಅವರು ಬಂದ್ಗೆ ವಿಶೇಷವಾದಂಥ ಒಂದು ಆಸಕ್ತಿಯನ್ನು ವಹಿಸಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇವತ್ತು ಮೆಣಸಿನಕಾಯಿ ತಿನ್ನುವ ಮುಖಾಂತರ ಯಾಕೆ ನಾವು ಬಂದ್ಗೆ ಕರೆ ಕೊಟ್ಟಿದ್ದೀವಿ ಅಂದರೆ, ಮೆಣಸಿನಕಾಯಿ ದಿನಾನೇ ಅನ್ಬೋದು, ಇವತ್ತು ಒಂದು ಬ್ಲ್ಯಾಕ್ ಡೇನು ಅನ್ಬೋದು. ನಮ್ಮ ಶಾಸಕರು ಉತ್ತಮವಾದಂಥ, ರಾಜ್ಯದಲ್ಲಿ ಉತ್ತಮವಾದಂಥ ಶಾಸಕರು, ಅಂಥವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡಿದೆ ಸರ್. ಸಿದ್ದರಾಮಯ್ಯ ಸಂಪುಟದಲ್ಲೇ ಅವರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು.
ನಮ್ಮ ಶಾಸಕರು ಆವತ್ತಿನ ಉತ್ತಮರಾಗಿದ್ದಕ್ಕೆ ನಮ್ಮ ಶಾಸಕರಿಗೆ ಅವತ್ತು ತಪ್ಪಿದ್ದು. ಆವತ್ತೇ ನಮ್ಮ ಶಾಸಕರು ಸ್ವಲ್ಪ ರಾಜಾರೋಷವಾಗಿ ಮಾತಾಡಿದರೆ ನಮ್ಮ ಶಾಸಕರು ಮಂತ್ರಿ ಆಗ್ತಾಯಿದ್ರು. ನಮ್ಮ ಶಾಸಕರು ದೈವಭಕ್ತರು ಆದುದರಿಂದ ದೇವರು ನಂಬ್ಕೊಂಡಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಈಗ ನಮ್ಮ ಸರ್ಕಾರ ಮೋಸ ಮಾಡಿದೆ. ಈಗ ಹೈಕಮಾಂಡ್ ಆಗಿರ್ಬೋದು, ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, CM ಆಗಿರ್ಬೋದು, ಡೆಪ್ಟಿ CM ಆಗಿರ್ಬೋದು, ಹರಿಪ್ರಸಾದ್ ಅವರು ಆಗಿರ್ಬೋದು, ಯಾರೂ ಕೂಡ ನಮ್ಮ ಶಾಸಕರನ್ನ ಪರಿಗಣನೆಗೆ ತಗೊಂಡಿಲ್ಲ. ನಮ್ಮ ಶಾಸಕರು ಸುಮಾರು 1 ವಾರಗಳ ಕಾಲ ಡೆಲ್ಲಿಯಲ್ಲಿ ಇದ್ದು ಎಲ್ಲರನ್ನು ಭೇಟಿ ಮಾಡಿ 100ಕ್ಕೆ 100 ನನಗೆ ಸಿಕ್ಕೇ ಸಿಗುತ್ತೆ ಅಂತ ನಮಗೆ ಭರವಸೆ ಇತ್ತು ಸರ್. ಈಗ ಮೋಸ ಆಗಿದೆ. ಮುಂದಿನ ದಿನಗಳಲ್ಲಿ ಈಗಲೂ ಕೂಡ ಸಚಿವ ಸಂಪುಟದಲ್ಲಿ ಇನ್ನೂ ಖಾಲಿ ಇದೆ. ಅದರಲ್ಲೂ ನಮ್ಮ ಶಾಸಕರನ್ನ ಮಂತ್ರಿ ಮಾಡುವುದಕ್ಕೆ ಅನುಕೂಲಗಳು ಇದ್ದಾವೆ, ಎಲ್ಲ ಎಲಿಜಿಬಲ್ಸು ಇದ್ದಾವೆ. ದಯಮಾಡಿ ಹೈಕಮಾಂಡು ಒಳ್ಳೆಯ ಮನಸ್ಸಿಂದ ನಮ್ಮ ಶಾಸಕರನ್ನ ಮಂತ್ರಿ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ನೀವೇನು ತೀರ್ಮಾನವನ್ನು ಇವತ್ತಿನ ದಿವಸ ತಗೊಂಡಿದ್ದೀರಿ ಸರ್? ಈಗ ಮಂತ್ರಿ ಮಾಡದೇ ಇರುವುದಕ್ಕೆಲ್ಲ ಈ ತೀರ್ಮಾನ ತಗೊಂಡಿದ್ದೀವಿ. ಮಂತ್ರಿ ಮಾಡಿದರೆ ಇವತ್ತು ನಾವು ಸ್ವೀಟ್ ಅನಿಸ್ತಾ ಇದ್ವಿ. ಈಗ ಮಂತ್ರಿ ಮಾಡಿಲ್ಲ, ಅದಕ್ಕೋಸ್ಕರನೇ ಮೆಣಸಿನಕಾಯಿ ತಿನ್ನೋ ಮುಖಾಂತರ ನಾವು ಇವತ್ತು ಬಂದ್ ಕರೆ ಕೊಟ್ಟಿದ್ದೀವಿ. ಇದೇ ಅಲ್ಲ, ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು, ಮೂಲೂರು 3 ತಾಲೂಕುಗಳಲ್ಲಿ ಕೂಡ ಇವತ್ತು ಬಂದ್ ಮಾಡಿದ್ದೀವಿ. ಈ ಬಂದ್ ಮಾಡುವ ನೆಸಿಟಿ ಇರಲಿಲ್ಲ ಸರ್. ಇವತ್ತು ಎಲ್ಲ ತಾಲೂಕುಗಳಲ್ಲೂ ಕೂಡ ನಾವು ಸಿಹಿ ಹಂಚಬೇಕಾಗಿತ್ತು. ಅದಕ್ಕೋಸ್ಕರ ನಮಗೆ ಮೋಸ ಆಗಿರುವುದಕ್ಕೆ ಇವತ್ತು ಖಾರ ತಿನ್ನುವ ಪರಿಸ್ಥಿತಿ ನಮ್ಮ ಮುಂದೆ ಇದೆ ಸರ್. ಸೊ ಇದು ಪ್ರಚಾರ ಸಮಿತಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ 5 ಶಾಸಕರ ಪೈಕಿ ಇವರು 3ನೇ ಬಾರಿ ಸತತವಾಗಿ ಗೆದ್ದಿರ್ತಕ್ಕಂಥವ್ರು. ಇವರಿಗೆ ಮೊದಲನೇ ಅವಕಾಶದಲ್ಲಿ ಸಚಿವಗಿರಿ ಮಿಸ್ ಆಗಿತ್ತು, ಅಂದರೆ ಸಿದ್ದರಾಮಯ್ಯರು CM ಆಗಿರೋಂಥ ಸಂದರ್ಭದಲ್ಲಿ ಮಿಸ್ ಆಗಿತ್ತು. ಈಗ 2ನೇ ಹಂತದಲ್ಲಿ DK ಶಿವಕುಮಾರ್ ಆದಂಥ ಸಂದರ್ಭದಲ್ಲಿ ಗ್ಯಾರಂಟಿ ಸಿಗುತ್ತೆ ಅನ್ನುವಂಥ ಭರವಸೆ ಸಾಕಷ್ಟು ಈ ಭಾಗದ ಎಲ್ಲ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗಿತ್ತು. ಇದು ಹಿಂದುಳಿದ ತಾಲೂಕಾಗಿದೆ. ಸ್ವತಂತ್ರ ಬಂದಾಗಿಂದ ಇದುವರೆಗೂ ಕೂಡ ಈ ತಾಲೂಕಿಗೆ ಸಚಿವಗಿರಿ ಸಿಕ್ಕೇ ಇರಲಿಲ್ಲ. ಬೇರೆ ಎಲ್ಲ ತಾಲೂಕಿಗೂ ಸಿಕ್ಕಿದೆ. ಈ ಬಾರಿ ಖಚಿತವಾಗಿ ಸಿಗ್ತದೆ ಅನ್ನುವಂಥ ನಂಬಿಕೆ ಇತ್ತು. ಆ ನಂಬಿಕೆಯನ್ನು ಹುಸಿ ಮಾಡಿದಂಥ ತಮ್ಮದೇ ಸರ್ಕಾರದ ವಿರುದ್ಧ, ತಮ್ಮದೇ ಪಕ್ಷದ ವಿರುದ್ಧ ಇವತ್ತು ಸೆಟೆದು ನಿಂತು ಬಾಗೇಪಲ್ಲಿಯ ಸಾವಿರಾರು ಜನ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ತನಕ ಕೂಡ ಈ ಒಂದು ಹೋರಾಟ ಮುಂದುವರಿಯುತ್ತದೆ. ಇವತ್ತು ಒಂದೇ ದಿವಸಕ್ಕೆ ಮಾತ್ರ ಈ ಹೋರಾಟ ನಿಲ್ಲೋದಿಲ್ಲ. ಸಚಿವಗಿರಿ ಸಿಕ್ಕೋ ತನಕ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋಂಥ ತೀರ್ಮಾನವನ್ನು ಇವತ್ತು ಇಲ್ಲಿನ ಕಾರ್ಯಕರ್ತರು, ಅವರ ಅಭಿಮಾನಿಗಳು ತಗೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣ ಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ.